ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಷಿಗಾಗಿ, ಸರ್ವ ಜೀವಿಗಳಿಗೆ ಒಂದೇ ಒಂದು ದೇವಾಲಯ, ಈ ಸತ್ಯವನ್ನು ತಿಳಿಸಿ ಕೊಡುವುದರ ಸಲುವಾಗಿ ಅಂದು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ಭಾರತ ದೇಶದಲ್ಲಿ 5 ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ಥರ ವಿಂಗಡಣೆ ಮಾಡಿ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದನ್ನು ಕಂಡು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಅಂತಹ ಲಿಂಗ ಆಯತ ಧರ್ಮದ ಒಂದು ಬಸವಣ್ಣನವರ ವಚನ: ಹರಿವ ಹಾವಿಗಂಜೇನು, ಉರಿಯುವ ನಾಲಿಗೆ ಗಂಜೇನು, ಸುರಿಗೆಯ ಮೊನೆಗೆ ಅಂಜೇನು, ಒಂದ ಕಂಜುವೆ ಒಂದ ಕಳಕುವೆ, ಪರಧನ ಪರಸ್ತ್ರೀ ಪರದೈವಗಳಿಗೆ ಅಂಜುವೆನಯ್ಯ, ಮುನ್ನ ಅಂಜದ ರಾವಣನೇನು ವಿಧಿಗೆ ಗುರಿಯಾದ, ನಾನಂಜುವೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕೆ ನಿಮ್ಮ ನಾಮಕ್ಕೆ. ಮಹಾತ್ಮ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಡುವುದರ ಉದ್ದೇಶವೇನಿದೆ ಎಂದರೆ, ಪ್ರತಿಯೊಬ್ಬ ಮಾನವ ತನ್ನ ದೇಹವೇ ದೇವಾಲಯವೆಂದು ಒಪ್ಪಿಕೊಂಡು ಬದುಕಲಿ, ಸಕಲ ಜೀವಾತ್ಮರಲ್ಲಿ ನನ್ನ ಜೀವದಂತೆ ಎಲ್ಲ ಜೀವಗಳಲ್ಲಿ ಒಬ್ಬನೇ ದೇವನ ಜ್ಞಾನ ಶಕ್ತಿ ಇದೆ, ಈ ಸತ್ಯವನ್ನು ತಿಳಿಸುವ ಸಲುವಾಗಿ ಅನುಭವ ಮಂಟಪದ ಮೂಲಕ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದರು 900 ವರ್ಷಗಳ ಹಿಂದೆ. 900 साल पहले अनुभव मंटप स्थापन हो गए भारत के अंदर, बसवा कल्याण कर्नाटक के अंदर. इतना 9 साल गए तो भी अभी लोगों का दिमाग में एक सरल जीवन प्रचार करने के अंदर विफल हो गए. अब और एक के बाद एक षड्यंत्र. महात्मा बसवण्णा जी का एक बहुत बड़ा अच्छा विचार आज के कर्नाटक सरकार ने कुछ साल पहले सभी ऑफिसों में बसवण्णा जी का भावचित्र लगाने लगा और सांस्कृतिक नायक बोल के घोषण किए. और लिंगायत मान्यता ये सभी इंसानों के लिए है, सभी जानवर प्राणी पक्षियों का दया का एक धर्म है बोलकर मान्यता को भी भेज दिए. लेकिन एक के बाद एक अब हमारे कर्नाटक के अंदर ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂಥೇಳಿ ಏನು ಮಾಡ್ತಾ ಇದ್ದಾರಂತ ನಾವು ಎಲ್ಲ ನೋಡ್ತಾ ಇದ್ದೀವಿ. ಆದರೆ ಇದು ನಾವು ಫಸ್ಟ್ ತಿಳ್ಕೊಳ್ಬೇಕು, ಬಸವಣ್ಣನವ್ರ ವಿಚಾರಗಳನ್ನು ಓದಿದವರು, ಅರ್ಥ ಮಾಡಿಕೊಂಡವರು, ಬಸವಾದಿ ಶರಣರು ಈ ಭಾರತ ದೇಶದಲ್ಲಿ ಹಿಂದೂ ಅಂತೇನೆ ಈ 33 ಕೋಟಿ ದೈವಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದೇನಿದೆಯಲ್ಲ, ಹೊರಗಡೆ ಮಾನವ ನಿರ್ಮಿತ ಮೂರ್ತಿ, ಗುಡಿಗುಂಡಾರಗಳಲ್ಲಿ, ಸಮುದ್ರ, ತೀರ್ಥಕ್ಷೇತ್ರ, ಧರ್ಮಸ್ಥಳ, ಅಲ್ಲಿ ಇಲ್ಲಿ ದೇವರಿದ್ದಾನೆ, ಜ್ಯೋತಿಷ್ಯ ಶಾಸ್ತ್ರ, ಪಂಚಾಂಗ, ಪುರಾಣ ಇವೆಲ್ಲವನ್ನು ಸುಳ್ಳು ಗೊಳ್ಳು ಪಳ್ಳು ತಲೆಯಲ್ಲಿ ಹಾಕಿ ಗುಲಾಮರನ್ನಾಗಿ ಇಟ್ಕೊಂಡಿದ್ದಾರಲ್ಲ, ಅದನ್ನೇ ತೆಗೆದು ಹಾಕಿದಾರಲ್ಲ ಬಸವಾದಿ ಶರಣರು. ಈಗ ಮತ್ತೆ ಆ ಹಿಂದೂ ಸಮಾವೇಶ ಅಂಥೇಳಿ ಬಸವಾದಿ ಶರಣರ ವಿಚಾರಗಳನ್ನು ಕಲಬೆರಕೆ ಮಾಡ್ತಕ್ಕಂಥ ಒಂದು ಮಹಾನ್ ದೊಡ್ಡ ಕುತಂತ್ರ ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಎಲ್ಲ ಮಾನವರ ಪರವಾಗಿ, ಭಾರತ ಅಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರ ಪರವಾಗಿ ಆ ಒಂದು ಸಮಾವೇಶಕ್ಕೆ ನಾವು ಒಪ್ಪುವುದಿಲ್ಲ. ಯಾಕೆಂದರೆ ಬಸವಾದಿ ಶರಣರು ಹಿಂದೂ ವಿಚಾರಗಳನ್ನು ಅವ್ರಿಗೆ ಪಾಡಿಗೆ ಇರಲಿ, ಬೇಡಂತಲ್ಲ, ಆದರೆ ಬಸವಾದಿ ಶರಣರು ಸ್ಥಾಪನೆ ಮಾಡಿದ್ದು ಲಿಂಗ ಆಯತ ಧರ್ಮ, ಬ್ರಹ್ಮಾಂಡದ ತತ್ವದ ಧರ್ಮ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ಮುಟ್ಟಿದೆ. ಆದರೆ ಈ ವಿಚಾರಗಳನ್ನು ನಾವು ಸತ್ಯದ ಪರವಾಗಿ ಹೋಗೋಣ, ಸುಳ್ಳಿನ ಬೆನ್ನನ್ನು ಹತ್ತುವುದು ಬಿಡೋಣ ಎಂದು ಹೇಳುತ್ತಾ 145 ಕೋಟಿ ಭಾರತೀಯ
ಜನಸಂಖ್ಯೆ ಇದೆಯಲ್ಲ, ನಮ್ಮ ದೇಶದಲ್ಲಿ ತುಂಬಿರ್ತಕ್ಕಂಥ ಅಜ್ಞಾನ ಕಸವನ್ನು ತೆಗೆದುಹಾಕಲು ಒಂದೇ ಒಂದು ದಾರಿ ಏನಿದೆ ಅಂದರೆ ಜಗತ್ತಿನ ಮೊದಲನೇ ಅನುಭವ ಮಂಟಪದ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಾದಿ ಶರಣರ ವಿಚಾರಗಳು ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಬಸವನಾಡಿನಿಂದ ಶರಣ.